ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸುಮಾರು ಕಾರಣಗಳಿಂದ ಸರಿಯಾಗಿ ವಿಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಇನ್ಮೇಲೆ ಈ ರೀತಿ ಆಗಲ್ಲ ಫ್ರೆಂಡ್ಸ್. ಇನ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆದರೆ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬಾ ಅವಶ್ಯಕತೆ ಇದೆ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ ಕ್ರೇಜಿ ಕನ್ನಡ ಕಾರ್ಟೂನ್ಸ್ ಟಿವಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಏನಪ್ಪ, ಇವತ್ತು ಗಂಗಾ ಅವರು ಹೊಸ ಸೋಫಾದ ಮೇಲೆ ಕುತ್ಕೊಂಡು ವಿಡಿಯೋ ಮಾಡ್ತಿದಾರಲ್ಲ ಅಂತ ಅನ್ಕೊಂಡಿದ್ದೀರಾ? ಈ ಸೋಫಾ ನಮ್ಮ ಶಾಪಿಂದು. ನಮ್ಮ ಶಾಪಲ್ಲಿ ಅವೈಲೇಬಲ್ ಇದೆ. ನಮ್ಮ ಸುತ್ತಮುತ್ತ ಕಡೂರು, ಬಾಣವರ, ಚಿಕ್ಕಮಂಗ್ಳೂರು ಇಲ್ಲೇ ಸುತ್ತಮುತ್ತ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಿದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಏನಾದರೂ ಬೇಕು ಅಂದರೆ ನಂಬರ್ ಅಂತ ಕಾಮೆಂಟಲ್ಲಿ ಮೆಸೇಜ್ ಮಾಡಿರಿ, ನಾನು ಅಲ್ಲಿ ನಿಮಗೆ ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್. ಏನ್ ಮಾಡ್ತಿದ್ದೀರಾ ಗಂಗಾ? ಅದು ರಾಜು, ಇಷ್ಟು ದಿವಸ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ವಲ್ಲ, ಇನ್ಮೇಲೆ ವಿಡಿಯೋ ಮಾಡೋಣ ಅಂತ ಡಿಸೈಡ್ ಮಾಡಿ ವಿಡಿಯೋನ ಮಾಡ್ತಿದ್ದೀನಿ. ಅದನ್ನೇ ನಮ್ಮ ವೀಕ್ಷಕರಿಗೆ ಹೇಳ್ತಿದ್ದೆ ಅಷ್ಟೇ. ಸರಿ ಗಂಗಾ, ಇವತ್ತು ನಿಮ್ಮಪ್ಪ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾರೆ. ಹೇಗೋ ನಿಮ್ಮಪ್ಪನೂ ಇಷ್ಟು ದಿವಸ ರೆಸ್ಟ್ ತಗೊಂಡು ಹುಷಾರಾಗಿದ್ದಾರೆ. ಈಗ ನಿಮ್ಮಪ್ಪನ ನಿಮ್ಮ ಮನೆಗೆ ಬಿಟ್ಟು ನಾವು ಊರಿಗೆ ಹೊರಡೋಣ ಆಯ್ತಾ? ನಾವು ಮನೆ ಬಿಟ್ಟು ಬಂದು ಸುಮಾರು ದಿವಸ ಆಯಿತು. ಇಲ್ಲೇ ಇದ್ದೀವಿ. ಈಗ ನಿಮ್ಮಪ್ಪನ ಕರ್ಕೊಂಡ್ಬಂದು ಬಿಟ್ಟು ನಾಳೆ ನಾವು ಊರಿಗೆ ಹೋಗೋಣ. ಸರಿ ರಾಜು, ಇಷ್ಟು ದಿವಸ ನಂಗೆ ಇರೋಕ್ ಬಿಟ್ರಲ್ಲ, ಅತ್ತೆ ಮಾವು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಸರಿ, ಇವತ್ತು ಹೇಗೋ ಅಪ್ಪ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾರಲ್ಲ, ನಾಳೆ ನಾವು ಊರಿಗೆ ಹೋಗೋಣ. ಹಂಗೋ ಹಿಂಗೋ ಮಾಡಿ ನನ್ನನ್ನು ಉಳಿಸ್ಕೊಂಡ್ಬಂದ್ಬಿಟ್ಟೆ ಮಂಜಿ ನೀನು ಆಸ್ಪತ್ರೆಯಿಂದ. ಮೆಚ್ದೆ ಬಿಡು ನಿನ್ನನ್ನು. ಹೌದು ಕಣ್ರಿ, ನೀವು ಎಲ್ಲಿ ಉಳಿತೀರೋ ಇಲ್ವೋ, ಎಲ್ಲಿ ಹಿಂಗೆ ಹೆಚ್ಚು ಕಮ್ಮಿ ಆಗುತ್ತೋ ಏನೋ ಅಂತ ನಾನಂತೂ ತುಂಬಾನೇ ಟೆನ್ಷನ್ ತಗೊಂಡಿದ್ದೆ ಕಣ್ರಿ. ನಾನು ಗಂಗಂಗೂ ಈ ವಿಷಯ ಹೇಳೋದು ಬೇಡ ಅಂತ ನಾನೇ ನನ್ನ ಸಂಬಂಧಿಕರ ಹತ್ರ ಎಲ್ಲ ಹೋಗಿ ಕಾಡಿ ಬೇಡಿ ಎಷ್ಟು ದುಡ್ಡು ಕೇಳಿದ್ರು ಯಾರು ದುಡ್ಡು ಕೊಡೋಕ್ಕೆ ಮುಂದೆ ಬರಲಿಲ್ಲ ಕಣ್ರಿ. ಅವಾಗ ದೇವ್ರಂಗೆ ಬಂದು ಕಾಪಾಡಿದ್ದು ನಮ್ಮ ಗಂಗಾ ಮತ್ತೆ ರಾಜು. ಅವ್ರು ಇರ್ತಿರ್ಲಿಲ್ಲ ಅಂದರೆ ನಾನು ನಿಮ್ಮನ್ನು ಉಳಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ ಕಣ್ರಿ. ಅದಕ್ಕೆ ಕಣೆ ನಾನು ಹೇಳಿದ್ದು, ನಮ್ಮ ಗಂಗಾ ಎಷ್ಟು ಒಳ್ಳೆಯಳು ಅಂತ. ನಾನು ನಿಂಗೆ ಎಷ್ಟು ಸತಿ ಬಡ್ಕೊಂಡ್ರು ನೀನು ನನ್ನ ಮಾತನ್ನೇ ಹೋಗ್ತಿರ್ಲಿಲ್ಲ. ನಮ್ಮ ಗಂಗನ ಗುಣ ನಿಂಗೆ ಈಗ ಅರ್ಥ ಆಯ್ತಾ? ನೋಡಿ ನಮ್ಮ ಗಂಗನ್ನ, ನೀನು ಪಾಪ ಮಗಿಗೆ ಏನೆಲ್ಲ ಮಾಡಕ್ಕೆ ಹೊರಟಿದ್ದೆ, ಆದರೆ ನೀನು ಕಷ್ಟ ಕಾಲದಲ್ಲಿ ಕೈ ಹಿಡ್ದಿದ್ದು ನಿನ್ನ ಮಗಳು ಗಂಗಾ. ಅದನ್ನ ಬಿಟ್ಟು ಇವರು ಚಾಡಿ ಮಾತು ಕೇಳ್ಕೊಂಡು ನಮ್ಮ ಗಂಗನ್ನ ಜೀವನನೇ ಹಾಳು ಮಾಡಕ್ಕೆ ಹೊರಟಿದ್ದಿಲ್ಲ. ನೋಡು ಈಗ ನಮ್ಮ ಗಂಗಾ ನಂಗೆ ಆಸ್ಪತ್ರೆಯಲ್ಲಿ ಇದ್ದಾಗ ನನ್ನ ಆಸ್ಪತ್ರೆ ದುಡ್ಡೆಲ್ಲ ಕಟ್ಟಿ ನನ್ನನ್ನು ಉಳಿಸ್ಕೊಂಡ್ಲು, ಹಾಗೆ ನಿನ್ನನ್ನು ನೋಡ್ಕೊಂಡ್ಲು, ಹಾಗೆ ಮನೇಲಿ ಚೋಟಗೂ ನೋಡ್ಕೊಂಡ್ಲು, ಮನೆಯನ್ನೆಲ್ಲ ನಿಭಾಯಿಸ್ಕೊಂಡೋದ್ಲು. ಇಷ್ಟು ದಿವಸ ಅವ್ರ ಅತ್ತೆ ಮಾವ ಇಲ್ಲೇ ಬಿಟ್ಟಿದಾರಲ್ಲ, ಅದು ಮೆಚ್ಚಬೇಕಾದಿದ್ದೆ ಕಣಿ ನಮ್ಮ ಗಂಗಂಗೆ. ನಮ್ಮ ಗಂಗಾ ಅತ್ತೆ ಮಾವನ ಮೆಚ್ಚಬೇಕಾದಿದ್ದೆ ಬಿಡು. ಎಷ್ಟೆಲ್ಲ ಮಾಡಿದ್ರು, ನೀನು ಇದೆಯಾ ಅರ್ಥ ಮಾಡ್ಕೊಳಕ್ಕೆ ಇಷ್ಟು ಕಾಲ ಬೇಕೇ ಆಯಿತು ನಮ್ಮ ಗಂಗಾ ಏನು ಅಂತ ಅರ್ಥ ಮಾಡ್ಕೊಳಕ್ಕೆ. ಹೌದು ಕಣ್ರಿ, ನಾನು ಗಂಗನ್ನ ಏನೇನೋ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ, ಆದರೆ ಈಗ ಅರ್ಥ ಆಯ್ತು ನಮ್ಮ ಗಂಗಾ ಏನು ಅಂತ. ಸದ್ಯ ಅಂತೂ ಇಂತೂ ನಮ್ಮ ಗಂಗಾ ಒಳ್ಳೆ ಹುಡುಗನ್ನೇ ನೋಡಿ ಮದುವೆ ಆದ್ಲಲ್ಲ, ಅದಕ್ಕೆ ಖುಷಿ ಪಡ್ಬೇಕಷ್ಟೆ. ಪಾಪ ರಾಜು ತುಂಬ ಒಳ್ಳೆ ಹುಡುಗ ಕಣ್ರಿ. ಒಂಚೂರು ಕೊರತೆ ಇಲ್ದಂಗೆ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡ ಗೊತ್ತಾ? ಆಸ್ಪತ್ರೆಯಲ್ಲಿ ಕರೆಕ್ಟ್ ಟೈಮಿಗೆ ಊಟ ತಗೊಂಬಂದು ಕೊಡೋದು, ಹಿಂಸೆ ಮಾಡೋದು, ಎಳ್ಳೀರು ತಂದು ಕೊಡೋದು, ಜ್ಯೂಸ್ ತಂದು ಕೊಡೋದು, ಫ್ರೂಟ್ಗಳು ತಂದು ಕೊಡೋದು, ಎಲ್ಲ ನಾನು ತಿನ್ನಲ್ಲ ಬೇಡ, ನಮ್ಮನೆ ಫಸ್ಟ್ ಹುಷಾರಾಗಲಿ ಅಂತ ಎಷ್ಟೇ ಹೇಳಿದ್ರು ಕೇಳ್ತಿರ್ಲಿಲ್ಲ. ಅತ್ತೆ ಫಸ್ಟ್ ನೀವು ತಿಂದು ನೀವು ಚೆನ್ನಾಗಿರ್ರಿ, ಆಮೇಲೆ ಮಾವಯ್ಯ ಚೆನ್ನಾಗೇ ಆಗ್ತಾರೆ, ನಮ್ಗೆ ಆ ಭರವಸೆ ಇದೆ. ನೀವು ಈ ರೀತಿ ಅನ್ನ ನೀರು ಬಿಟ್ಟು ಆರೋಗ್ಯ ಕೆಡಿಸ್ಕೊಂಡ್ರೆ ನಿಮ್ಮನ್ನ ಯಾರು ನೋಡ್ತಾರೆ? ಅಲ್ವಾ ಅತ್ತೆ, ಅರ್ಥ ಮಾಡ್ಕೊಳ್ಳಿ ಅಂತ ನಮ್ಮ ಬಗ್ಗೆ ಅಷ್ಟು ಕಾಳಜಿ ತೋರಿಸಿದ್ರು ಕಣ್ರಿ. ನಿಜವಾಗ್ಲೂ ಇಂಥ ಅಳಿಯ ಮಗನ್ ಪಡೆಯಕ್ಕೆ ನಾವು ತುಂಬಾನೇ ಪುಣ್ಯ ಮಾಡಿರ್ಬೇಕು ಕಣ್ರಿ. ಅಪ್ಪಯ್ಯ, ನೀನು ಇಲ್ಲೇನ್ ಮಾಡ್ತಿದ್ಯಾ? ಅಲ್ಲ ಕಣಪ್ಪಯ್ಯ, ಇವತ್ತಿನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡ್ಕೊಂಡ್ ಬಂದಿದೀವಿ. ನೀನು ಆರಾಮಾಗಿ ರೂಮಲ್ಲಿ ಮಾಡ್ಕೊಂಡು ರೆಸ್ಟ್ ತಗೊಳೋದ್ ಬಿಟ್ಟು ಇಲ್ಲಿ ಮಾತಾಡ್ಕೊಂಡು ಕೂರ್ತಿದೀಯಲ್ಲ ಅಪ್ಪಯ್ಯ. ಹೋಗಪ್ಪಯ್ಯ, ರೆಸ್ಟ್ ತಗೋ ಹೋಗು. ಇಲ್ಲಿ ಮಗಳೇ ಪರವಾಗಿಲ್ಲ, ಈ 2-3 ತಿಂಗಳಲ್ಲಿ ಆಸ್ಪತ್ರೆಯಲ್ಲಿ ಇದ್ದು ರೆಸ್ಟ್ ತಂಡು ಸಾಕಾಗೋಗಿದೆ ಮಗಳೇ. ಇಲ್ಲಾದರೂ ಸ್ವಲ್ಪ ನಿಮ್ಮೆಲ್ಲರ ಜೊತೆ ಕುತ್ಕೊಂಡು ಮಾತಾಡಿದ್ರೆ ನನ್ನ ಮನಸ್ಸಿಗೂ ಸಮಾಧಾನ ಆಗುತ್ತೆ. ನೀನು ರೆಸ್ಟ್ ತಗೋಬೇಕಿತ್ತು ಮಗಳೇ. ಅದು ಅಪ್ಪಯ್ಯ, ಅದೇನಂದ್ರೆ ನಾನು ಇಷ್ಟೊತ್ತು ನಮ್ಮ ಲಗೇಜನ್ನೆಲ್ಲ ಪ್ಯಾಕ್ ಮಾಡ್ಕೊಂತಿದ್ದೆ ಅಪ್ಪಯ್ಯ. ನಾನು ಇಲ್ಲಿಗೆ ಬಂದು 2 ತಿಂಗಳು ಆಗೋಕ್ ಬಂತು. ಅಲ್ಲಿ ಊರಲ್ಲಿ ಹೋಗಿ ನೋಡ್ಬೇಕಲ್ವಾ? ಅತ್ತೆ ಮಾವ ಫೋನ್ ಮಾಡೋಕ್ಕಿಂತ ಮುಂಚೆ ನಾವೇ ಹೋದ್ರೆ ಅವರಿಗೂ ಸಮಾಧಾನ ಅಲ್ವಾ? ನಾನು ಕಳಿಸಿ 2 ತಿಂಗಳು ಮೇಲಾಗಿತ್ತೆ. ಇದುವರೆಗೂ ನಮ್ಮ ಅತ್ತೆ ಮಾವ ಫೋನ್ ಮಾಡಿ ಬಾ ಗಂಗಾ ಏನ್ ಮಾಡ್ತಿದ್ಯಾ ಅಂತ ಕೇಳಲಿಲ್ಲ. ರಾಜು ಹೇಳ್ತಿದ್ದಾರೆ, ಸರಿ ಇನ್ನು ಅಪ್ಪಯ್ಯನ ಡಿಸ್ಟರ್ಬ್ ಮಾಡ್ಕೊಂಡು ಮನೆ ಕರ್ಕೊಂಡ್ ಬಂದ್ವಲ್ಲ, ನಾಳೆ ಊರಿಗೆ ಹೋಗೋಣ ಗಂಗಾ ಅಂತ ಹೇಳ್ತಿದ್ರಪ್ಪಯ್ಯ. ಹಾಗಾಗಿ ಹೊರಡ್ತಿದ್ದೀನಿ.
ಅಲ್ಲ ಮಂಗ್ಲೆ, ಇನ್ನೊಂದು ವಾರ ನಮ್ಮ ಜೊತೆ ಎಲ್ಲ ಹಾಯಾಗಿದ್ದು ಹೋಗ್ಬೋದಲ್ಲ. ಡೈಲಿ ಆಸ್ಪತ್ರೆಗೆ ಅಡುಗೆ ಮಾಡ್ಕೊಂಬಂದು ಊಟ ಅದು ಇದು ಅಂತ ನೀನು ಸ್ಟ್ರೆಸ್ ತಗೊಂಡಿದೀಯ. ಅಂಥದ್ರಲ್ಲಿ ಒಂದು ವಾರ ಆರಾಮಾಗಿ ಮನೇಲಿ ಇದ್ದು ಹೋಗ್ಬೋದಿತ್ತಲ್ಲ ಮಂಗ್ಲೆ. ಇರ್ಲಿ ಮಾವ, ಪರವಾಗಿಲ್ಲ. ಇನ್ನೊಂದ್ಸತಿ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬರ್ತೀವಿ. ಯಾಕಂದ್ರೆ ಅಮ್ಮ ಫೋನ್ ಮಾಡಿದ್ರು, ಇನ್ನೇನು ನಾಳೆ ನಾಡಿದ್ರಲ್ಲಿ ಪ್ರೀತಿ ಮತ್ತೆ ರವಿ ಅಮೇರಿಕದಿಂದ ವಾಪಸ್ ಬರ್ತಿದ್ದಾರೆ. ರವಿಗೆಲ್ಲಾದ್ರೂ ಒಳ್ಳೆ ಕಡೆ ಹೆಣ್ಣು ನೋಡಿ ಮದುವೆ ಮಾಡಬೇಕು. ಮನೇಲಿ ಸುಮಾರು ಕೆಲಸಗಳು ಹಾಗೆ ನಿಂತಿದೆ. ನೀವು ಹೋದಾಗಿಂದ ನಾವು ಈ ಹೆಣ್ಣು ನೋಡಕ್ ಹೋಗ್ತೀವಿ ಅಂತ ಹೇಳಿದ್ದು ಹೋಗ್ಲಿಲ್ಲ. ಪಾಪ ನಿಮ್ಮ ಮಾವಂಗ್ ಹುಷಾರಿಲ್ದಲೆ ಹೇಗೆ ನಮ್ಮನೆ ಶುಭ ಕಾರ್ಯ ನಡೆಸಿದ್ರು ಅಂತ ನಮ್ಮ ಅಪ್ಪ ಅಮ್ಮ ಇಷ್ಟು ದಿವಸ ಮುಂದಕ್ಕೆ ತಳ್ಕೊಂಡೇ ಹೋಗಿದ್ದಾರೆ ಮಾವ. ಹಾಗಾಗ್ಬಿಟ್ಟು ನಾವು ನಾಳೆ ಊರಿಗೆ ಹೋಗ್ಲೇಬೇಕು. ನೆಕ್ಸ್ಟ್ ಟೈಮು ಮತ್ತೆ ನನ್ಗೆ ಹಂಗಂಗೆ ಕರ್ಕೊಂಬಂದು ಒಂದು ತಿಂಗಳು ಇಲ್ಲೇ ಇದ್ದು ಹಾಯಾಗಿ ಹೋಗ್ತೀನಿ ಮಾವ. ದಯವಿಟ್ಟು ಈಗ ಮಾತ್ರ ಬೇಡ ಅಂತ ಹೇಳ್ಬಿಡಿ ಪ್ಲೀಸ್. ಸರಿ ಆಯ್ತು ಕಣಪ್ಪ ರಾಜು, ನೀನು ಇಷ್ಟು ಹೇಳ್ತೀವಿ ಅಂದಮೇಲೆ ಇನ್ನು ನಾನು ತಡಿಯಕ್ಕೆ ಬರಲ್ಲ. ಸರಿ, ಹೋಗ್ಬಾ ಮಗಳೇ. ಹಾ, ಎಲ್ಲಿಗೆ ಹೋಗ್ತಿದೀಯಾ ಗಂಗಾ? ಎಲ್ಲಿಗೆ ಹೋಗ್ತಿದೀಯಾ? ನಿಮ್ಮ ಅತ್ತೆ ಮನೆಗೂ ಹೋಗಂಗಿಲ್ಲ, ಏನು ಇಲ್ಲ ನೀನು. ನಾನು ಹೋಗು ಅನ್ನೋಕ್ಕಿಂತ ಮುಂಚೆ ನೀನು ಎಲ್ಲಿಗೂ ಹೋಗಂಗಿಲ್ಲ. ಹಾ, ನಾನು ಪರ್ಮಿಷನ್ ತಾಂಡೇ ಹೋಗ್ಬೇಕು ನೀನು. ಅದನ್ನ ಬಿಟ್ಟು ಹೋಗ್ತೀನಿ ಹಿಂಗೆ ಹಿಂಗೆ ಅಂದ್ರೆ ನಾನು ಸುಮ್ಮನಿರಲ್ಲ. ಅಲ್ಲ ಕಣೆ ಮಂಜಿ, ಈಗಿನೂ ಚೆನ್ನಾಗಿದ್ದಿಲ್ಲ, ಈಗಿನೂ ಗಂಗಾ ಮತ್ತೆ ರಾಜು ಬಗ್ಗೆ ಅಷ್ಟೆಲ್ಲ ಹೋಗ್ಲತ್ತಿದೆ. ಈ ಸಡನ್ ಆಗಿ ನಿಂಗೆ ಏನಾಗೋಯ್ತು? ಯಾಕೆ ಈ ರೀತಿ ಗದರಿಸ್ತಿದೀಯಾ ಗಂಗನ್ನ? ನಂಗೂ ಏನು ಅಂತ ಅರ್ಥ ಆಗ್ತಿಲ್ಲ ಚಿಕ್ಕಮ್ಮ. ಯಾಕೆ, ಏನಾಯ್ತು ಚಿಕ್ಕಮ್ಮ? ಹೌದು, ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ಯಾಕೆ ನಿಮ್ಮ ಪರ್ಮಿಷನ್ ತಗೊಂಡು ಹೋಗ್ಬೇಕು ಗಂಗಾ? ಏನಾಯ್ತು? ಎಲ್ಲರೂ ಶಾಕ್ ಆಗ್ಬಿಟ್ರಾ? ಅದೇನು ಅಂದ್ರೆ, ನಮ್ ಗಂಗಾ ಮತ್ತೆ ರಾಜು ಮೊದಲನೇ ಸತಿ ಮದ್ವೆ ಆಗಿ ನಮ್ಮ ಮನೆಗೆ ಬಂದಿದ್ದಾರೆ. ಅವರಿಗೆ ನಾಳೆ ಸಿಹಿ ಊಟ ಮಾಡಿ ನಮ್ ಗಂಗಂಗೆ ಶಾಸ್ತ್ರದ ಪ್ರಕಾರ ಎಲ್ಲ ಮಡಲ್ ತುಂಬಿ ಅವಳಿಗೆ ಹೊಸ ಸೀರೆ ಉಡಿಸಿ ಇಲ್ಲಿಂದ ಕಳಿಸ್ಬೇಕು. ಅದಕ್ಕೆ ಹೇಳ್ದೆ, ನಮ್ಮ ಪರ್ಮಿಷನ್ ಇಲ್ದಲೆ ಎಲ್ಲೂ ಹೋಗಂಗಿಲ್ಲ ಅಂತ. ಸರಿ ಆಯ್ತು, ನಿಮ್ ಪ್ಯಾಕಿಂಗ್ ಏನೋ ಮಾಡ್ಕೊಳ್ರಿ. ನಾನು ನಾಳೆಗೆ ಏನೇನು ಅವಶ್ಯಕತೆ ಇದೆ ತಯಾರಿನೆಲ್ಲ ನಾನು ಮಾಡ್ಕೊಳ್ತೀನಿ. ಎಲ್ಲರೂ ಗಾಬರಿ ಆಗ್ಬಿಟ್ರಿ ಅಲ್ವಾ? ಸರಿ ಆಯ್ತಮ್ಮ, ನಾನೆಲ್ಲ ನೀಟಾಗೆಲ್ಲ ಪ್ಯಾಕ್ ಮಾಡ್ಕೊಳ್ತೀನಿ. ನೋಡಪ್ಪ ರಾಜು, ನನ್ನ ಮಗಳು ತುಂಬ ಕಷ್ಟದಿಂದ ಬೆಳೆದು ಬಂದಿರೋದು. ಇನ್ನು ಮುಂದೆ ನೀನೇ ಅವಳ ಕೈನ ಹಿಡಿದು ಅವಳಿಗೆ ಮುಂದಕ್ಕೆ ದಾರಿ ತೋರಿಸ್ಬೇಕು. ನನ್ನ ಮಗಳಿಗೆ ಯಾವಾಗಲೂ ಅವಳ ಕಣ್ಣಲ್ಲಿ ನೀರು ಬರೋ ಥರ ನಡ್ಕೋಬಾರ್ದು. ನಂಗೆ ಹಂಗ ತುಂಬ ಕಷ್ಟವನ್ನೇ ಅನುಭವಿಸ್ಬಿಟ್ಟಿದ್ದಾಳೆ ರಾಜು. ಈಗಾದರೂ ಅವಳು ಖುಷಿ ಖುಷಿಯಾಗಿರ್ಲಿ ಕಣಪ್ಪ, ಆ ರೀತಿ ನೋಡ್ಕೊ. ಅಯ್ಯೋ ಮಾವ, ನೀವು ಒಂದು ಸ್ವಲ್ಪ ಕೂಡ ಟೆನ್ಷನ್ ತಗೋಬೇಡ್ರಿ. ಗಂಗಾ ನಮ್ಮ ಮನೇಲಿ ಯಾವಾಗಲೂ ರಾಣಿ ಥರ ಮೆರಿತಾಳೆ. ನೀವು ಯಾವಾಗಲೂ ಗಂಗನ ಬಗ್ಗೆ ಟೆನ್ಷನ್ ತಗೋಬೇಡ್ರಿ. ಒಂದೆರಡು ದಿವಸ ಬಿಟ್ಟು ನೀವೇ ನಮ್ಮ ಊರಿಗೆ ಬರ್ರಿ. ಅವಾಗ ನೋಡ್ರಿ ನಮ್ಮ ಗಂಗಾ ನಮ್ಮ ಮನೇಲಿರೋರನ್ನೆಲ್ಲ ಎಷ್ಟು ಹಚ್ಕೊಂಡಿದ್ದಾಳೆ ಅಂತ. ನಮ್ಮ ಅಜ್ಜಿ, ನಮ್ಮಮ್ಮ, ನಮ್ಮ ದೊಡ್ಡಮ್ಮ ಅವರೆಲ್ಲರೂ ನಂಗೆ ಡೈಲಿ ಫೋನ್ ಮಾಡಿ ಗಂಗಾ ಯಾವಾಗ ಬರ್ತಾಳೆ, ಗಂಗಾ ಯಾವಾಗ ಬರ್ತಾಳೆ, ಗಂಗಾ ಏನು ಮಾಡ್ತಿದ್ದಾಳೆ, ಗಂಗಾ ತಿನ್ನಲ್ಲ, ಗಂಗಾ ಮಲಗಿಲ್ಲ, ಎಷ್ಟಕ್ಕೊಂದೆಲ್ಲ ಕ್ವಶನ್ ಕೇಳ್ತಾರೆ ಗೊತ್ತು. ಹಾಂ, ನೀವೇನು ಟೆನ್ಷನ್ ತಗೋಬೇಡ್ರಿ. ಅಲ್ಲಿ ಗಂಗಾ ಹಾಯಾಗಿರ್ತಾಳೆ. ಅವಳ ಕಣ್ಣಲ್ಲಿ ಒಂದು ಹನಿ ನೀರು ಕೂಡ ಬರ್ದಂಗೆ ನೋಡ್ಕೊಂತೀವಿ. ಸರಿ ಕಣಪ್ಪ ರಾಜು, ಆಯ್ತು. ಇಷ್ಟೆಲ್ಲ ಕೇಳಿ ನಂಗೆ ತುಂಬಾನೇ ಖುಷಿ ಆಗ್ತಿದೆ. ಎಲ್ಲ ಲಗೇಜು ಪ್ಯಾಕ್ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ. ಸರಿ ರಾಜು, ಹೊರಡಲ್ವಾ? ಬಾರಮ್ಮ ಗಂಗಾ, ಇಲ್ಲಿ ಕೂತ್ಕೋ. ತಗೊಳಮ್ಮ ಗಂಗಾ, ಈ ತವರ ಮನೆ ಕಾಣಿಕೆನ ತಗೋ. ಈಗ ಸದ್ಯಕ್ಕೆ ನನ್ನ ಕೈಲಿ ಮಾಡೋಕ್ಕಾಗಿದ್ದಿಷ್ಟೇ ಗಂಗಾ. ಏನು ತಪ್ಪಾಗಿ ತಿಳ್ಕೊಬೇಡ. ಮುಂದಿನ ಸತಿ ನೀನು ಬಂದಾಗ ಎಲ್ಲ ಅದು ರೆಡಿ ಮಾಡಿ ಇಟ್ಟಿರ್ತೀನಿ. ಅಯ್ಯೋ ಚಿಕ್ಕಮ್ಮ, ತವ್ರ ಮನೆಯಿಂದ ಒಂದು ಸಣ್ಣ ಅರಿಶಿನ ದಾರ ಕೊಟ್ಟರು ಕೂಡ ನಂಗೆ ತುಂಬಾನೇ ಖುಷಿ ಆಗುತ್ತೆ. ಅಂಥದ್ರಲ್ಲಿ ನಿಮ್ಮ ಕೈಲಾದಷ್ಟನ್ನ ಮಾಡ್ತಿದ್ದೀರಾ. ಇದೇ ನಂಗೆ ತುಂಬಾ ದೊಡ್ಡದು ಚಿಕ್ಕಮ್ಮ. ನೀವು ಯಾಕೆ ಇದು ಸಣ್ಣದು ಅಂತ ಯಾಕೆ ತಿಳ್ಕೊಂತೀರಾ? ಇದು ತುಂಬಾನೇ ದೊಡ್ಡದು ನನ್ನ ಪಾಲಿಗೆ. ನನಗೆ ನೀವು ಈ ರೀತಿ ಬದಲಾಗಿದ್ದನ್ನು ನೋಡಿ ತುಂಬಾನೇ ಖುಷಿ ಆಗ್ತಿದೆ ಚಿಕ್ಕಮ್ಮ. ಸರಿ ತಗೊಳಮ್ಮ ಗಂಗಾ. ಆಸೆಗೆ ಮಿತಿ ಇಲ್ಲ, ಅಕ್ಕಡೆಗರಿವಿಲ್ಲ, ಗಂಧಕ್ಕೆ ಮರವೇ ಸ್ಥಿರವಲ್ಲ, ಹೆಣ್ಣಿಗೆ ಅಮ್ಮನ ಮಡಿಲೇ ಕೊನೆಯಲ್ಲ, ತೆಂಗು ತನವಲ್ಲ, ಬಾಳೆಯು ಬನಕಲ್ಲ, ಹುಟ್ಟಿದವರ ನಿನದಿಲ್ಲ, ಮಗಳೇ ಮಗಳು ಇಂದಿಗೂ ಮನೆಗಲ್ಲ, ಗಂಗೆ ಬೆರುವೆನು, ತುಂಗೆ ಬೆರುವೆನು, ಮರಿಬ್ಯಾಡದೆ ಮಗುವನು. ಸುಮ್ಮನಿರಮ್ಮ, ಯಾಕಿಬ್ರು ಈ ರೀತಿ ಕಣ್ಣಲ್ಲಿ ನೀರು ಹಾಕ್ತಿದ್ದೀರಾ? ನೀವು ಅಳೋದಳ್ದಲ್ಲೇ ನಮ್ಮನ್ನು ಅಳಿಸ್ತೀರವ. ಸುಮ್ಮನಿರಿ, ಸಮಾಧಾನ ಮಾಡ್ಕೊಳ್ರಿ, ಏನಾಗಲ್ಲ. ಇಷ್ಟು ದಿವಸ ನಿಮ್ಮ ಅತ್ತೆ ಮಾವ ನಮ್ಮ ಮನೇಲಿ ಇರಕ್ಕೆ ಬಿಟ್ರಲ್ಲ, ಅದಕ್ಕೆ ನಾವು ಅವರಿಗೆ ಎಷ್ಟು ಕೃತಜ್ಞತೆ ತಲುಪಿಸಿದ್ರು ಕಮ್ಮಿನೇ. ಹಾಂ, ಸುಮ್ಮನಿರಮ್ಮ, ಅಳ್ಬೇಡ್ರಿ. ಸರಿ ಚಿಕ್ಕಮ್ಮ, ನಾನಿನ್ನ ಹೋಗಿ ಬರ್ತೀನಿ. ಇನ್ಮೇಲೆ ನಿನ್ನ ಚಿಕ್ಕಮ್ಮ ಅಂತ ಕರಿಬೇಡ ಗಂಗಾ, ಅಮ್ಮ ಅಂತ ಕರಿ. ಸರಿ ಅಮ್ಮ, ಆಯ್ತು. ಅಪ್ಪ, ನಿನ್ನ ಆರೋಗ್ಯನ ಹುಷಾರಾಗಿಟ್ಕೊ. ನಿಂಗೆ ಯಾವ
ಸರಿ ಮಾವ, ಇನ್ನು ನಾವು ಹೊರಡ್ತೀವಿ. ಆಯ್ತು ಅಳಿಮಯ್ಯ. ಗಂಡ ಹೆಂಡಂತಿ ನಂಟು, ಬ್ರಹ್ಮ ಹಾಕಿದ ಗಂಟು, ಹುಟ್ಟು ಸಾವಿನ ನಂಟು, ಹೃದಯ ಮಿಡಿಯುವವರೆಗೆ, ಪ್ರೇಮದ ತುತ್ತ ತುದಿಯವರೆಗೆ, ಬಾಳಿನ ಗುಟ್ಟು ತಿಳಿಯವರೆಗೆ. ನನ್ನ ಮಗಳು ಇಷ್ಟು ದಿವಸ ನಾನು ನೋಡ್ಕೊಳಕ್ ಬಂದು ಗಂಡ ಮನೆ ಬಿಟ್ಟು ಬಂದು 2 ತಿಂಗಳಾಯ್ತು. ಈಗ ಗಂಡ ಮನೆಗೆ ಹೋಗ್ತಿದ್ದಾಳೆ. ನನ್ನ ಮಗಳು 100 ಕಾಲ ಸುಖವಾಗಿ ಬಾಡಲಿ.